ಬಲರಾಮನ ದಿನಗಳು ಮೂವಿಲ್ ಮಾತ್ರ ಚೈತನ್ಯ ಡೈರೆಕ್ಷನ್ ಮಾತ್ರ ಪ್ರಶಾಂತ್ ನೀಲ್ಗಿನ್ನ ಅಲ್ಲ ಅವ್ರ ಮೀರಕ್ ಆಗಲ್ಲ, ಅವ್ರ ಪಕ್ಕಕ್ಕೆ ಹೋಗಿದ್ದಾರೆ. ಅದ್ರಲ್ಲಿ ನಿಮಗೆ ಮನ ಮುಟ್ಟಿದ ಸೀನ್ ಯಾವ್ದು ಸರ್? ಅಂದ್ರೆ ನಮ್ಮೂರೇ ನಮ್ಗೆ ಆಗಲ್ಲ ಅನ್ನೋದು ಸರ್. ಸೂಪರ್ ಸರ್. ಅಂದ್ರೆ ಅವರು ಬೆಳೆಸಿದ್ದಾರೆ, ಅವ್ರಿಗೋಸ್ಕರನೇ ಅವ್ರು ರೌಡಿ ಆಗಿದ್ದು. ಅವ್ರ ಹಿಂದೆ ಬೆಳೆದಿರೋರು ಕೊನೆಗೆ ಅವ್ರನ್ನೇ ಸಹಿಸ್ತಾರೆ. ನಮ್ ಡಿ ಬಾಸ್ ಅಭಿಮಾನಿಗಳಾಗ್ಲಿ ಹಿರಿಮಗ ದಿ ರೆಬಲ್ ಒಂದೇ ಕೇಳ್ಕೊಳೋದು, ಬಂದ್ ಎಲ್ಲಾರು ನೋಡಿ ಸರ್ ಪ್ಲೀಸ್. ಕನ್ನಡ ಬೆಳೆಸೋಣ, ಕನ್ನಡ ಉಳಿಸೋಣ. ಜೈ ಕರ್ನಾಟಕ ಮಾತೆ. ಸಿನಿ ಪ್ರಭುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಕನ್ನಡ ಸಿನಿಮಾ ಬಂದು ನೋಡಿ ಬೆಳೆಸಿ ಉಳಿಸಿ. ಮಂಡ್ಯ ತಂಗಿಗಾಗಿ ದರ್ಶನ್, ಅಯ್ಯ, ಅರ್ಜುನ್ ಎಲ್ಲಾ ಹಾಕ್ಸ್ಕೊಂಡಿದ್ದಾರೆ. ಇಂದ್ರ ಹೆಂಗೆ ಸ್ವಲ್ಪ ಸ್ಟೈಲ್ ಆಗಿರೋ, ಯಾಕೆ ಹಿಂಗೆ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಹತ್ರ ಬಂದಿನಿ. ಏನಕ್ಕಂದ್ರೆ ಈ ಗಾಯತ್ರಿ ಚಿತ್ರಮಂದಿರದಲ್ಲಿ ಬಲರಾಮನ ದಿನಗಳು ಸಿನಿಮಾನ ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಎಲ್ಲಾ ಪ್ರೇಕ್ಷಕ ಪ್ರಭುಗಳಿಂದ ಒಳ್ಳೆಯ ಅಭಿಪ್ರಾಯ ಬರ್ತಾ ಇದೆ. ನೋಡೋಣ ಬನ್ನಿ, ನಮ್ಮ ತುಮಕೂರಿನ ಈ ಗಾಯತ್ರಿ ಚಿತ್ರಮಂದಿರದಲ್ಲಿ ಬಲರಾಮನ ದಿನಗಳು ಸಿನಿಮಾ ನೋಡಿರ್ತಕ್ಕಂಥ ಪ್ರೇಕ್ಷಕ ಪ್ರಭುಗಳು ಏನ್ ಹೇಳ್ತಾರೆ ಕೇಳಬೇಡ ಬನ್ನಿ. ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಸರ್ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು? ಇದರಲ್ಲಿ ರೌಡಿಸಮ್ ಕ್ಯಾರೆಕ್ಟರ್ ಇದೆ, ಫ್ಯಾಮಿಲಿ ಇದೆ. ಬಟ್ ಅದರಲ್ಲಿ ಜೀವನದಲ್ಲಿ ನಾವು ಬೆಳಿಬೇಕು ಅಂತ ಅನ್ಕೊಂಡಿರ್ತೀವಿ, ಮತ್ತು ಬೆಳೆದಾದ್ಮೇಲೆ ನಮ್ಮವರೇ ನಮ್ಗೆ ಆಗಲ್ಲ, ಬೆಳಿತಿದೀನಿ ಅನ್ನೋ ಒಂದು ಉತ್ಸಾಹ ನಮ್ಗೆ ಇರುತ್ತೆ. ಬಟ್ ಈ ರೌಡಿಸಮ್ ಫೀಲ್ಡ್ ಅಲ್ಲಿ ಯಾವ್ದು ಶಾಶ್ವತ ಅಲ್ಲ ಅನ್ನೋದು ಈ ಫಿಲಮ್ ಅಲ್ಲಿ ಇದೆ, ತಿಳಿಸಿದೆ. ಅದ್ರಲ್ಲಿ ನಿಮಗೆ ಮನ ಮುಟ್ಟಿದ ಸೀನ್ ಯಾವ್ದು ಸರ್? ಅಂದ್ರೆ ನಮ್ಮವರೇ ನಮ್ಗೆ ಆಗಲ್ಲ ಅನ್ನೋದು ಸರ್. ಸೂಪರ್ ಸರ್. ಅಂದ್ರೆ ಅವರು ಬೆಳೆಸಿದ್ದಾರೆ, ಅವ್ರಿಗೋಸ್ಕರನೇ ಅವ್ರು ರೌಡಿ ಆಗಿದ್ದು. ಅವ್ರ ಹಿಂದೆ ಬೆಳೆದಿರೋರು ಕೊನೆಗೆ ಅವ್ರನ್ನೇ ಸಹಿಸ್ತಾರೆ. ಅಂದ್ರೆ ಯಾವ್ದ್ರ ಮೇಲೂ ನಂಬಿಕೆ ಇಡಬಾರ್ದು, ಯಾರ ಮೇಲೂ ನಂಬಿಕೆ ಇರಬಾರ್ದು ಅನ್ನೋದೊಂದು ಇದನ್ನ ಕೊಟ್ಟಿದೆ. ಅಂದ್ರೆ ರೌಡಿಸಮ್ ಅಲ್ಲಿ ಅದು ಅಂಟ್ಕೊಂಡಿದ್ದಾರೆ, ಯಾರು ಇಲ್ಲ. ಕೊನೆಯದಾಗಿ ಅವ್ರ ರೌಡಿಗಳಿಂದನೇ ಅಂತ್ಯ ಆಗುತ್ತೆ ಅಷ್ಟೇ. ವಿನೋದ್ ಪ್ರಭುಗರ್ ಅವರು ಬಲರಾಮನಾಗ ಹೇಗೆ ಮಿಂಚಿದ್ದಾರೆ ಸರ್? ಸರ್ ಚೆನ್ನಾಗಿದೆ. ಬಲರಾಮ್ ಕ್ಯಾರೆಕ್ಟರ್ ಅಂತಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಒಳ್ಳೆತನ ಇದೆ ಅನ್ನೋದು ತೋರಿಸಿದ್ದಾರೆ. ಯಾವುದೇ ರೌಡಿಗಳಾಗ್ಲಿ ಒಳ್ಳೆ ರೌಡಿಗಳಲ್ಲೂ ಒಳ್ಳೆಯರಿದ್ದಾರೆ, ಸಮಾಜ ಸೇವೆ ಮಾಡಿದಾರೆ ಅನ್ನೋ ಸಹ ತೋರಿಸಿದ್ದಾರೆ. ನಾವೀಗ ಒಬ್ಬ ವ್ಯಕ್ತಿ ಒಬ್ಬ ರೌಡಿ ಅಂತಂದ್ರೆ ಅವ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಬಟ್ ಆ ವ್ಯಕ್ತಿ ಬೆಳೆದ್ ಬಂದ್ ಹಾದಿ, ಅವ್ಳು ಬೆಳೆದ್ ಬಂದ ಮೇಲೆ ಎಷ್ಟು ಜನ ಒಳ್ಳೇದ್ ಮಾಡಿದ್ದಾರೆ, ಯಾವ ತರ ಜನಕ್ಕೆ ನೋಡ್ಕೊಂಡಿದ್ದಾರೆ ಅನ್ನೋದು ಬಲರಾಮ ಕ್ಯಾರೆಕ್ಟರ್. ಒಂದ್ ಬಲರಾಮ ಅನ್ನೋದು ಮೈಂಡ್ ಅಲ್ಲಿ ಭೂಗತ ದೊರೆ. ಬಟ್ ಅವ್ರ ಹೆಂಗಿದ್ರು ಅನ್ನೋದನ್ನ ಈ ಫಿಲಮ್ ಅಲ್ಲಿ ತೋರಿಸಿದ್ದಾರೆ. ಸರ್ ಆಶೀಶ್ ವಿದ್ಯಾರ್ಥಿ ಅವರೆಲ್ಲ ಹೇಗೆ ಮಾಡಿದ್ದಾರೆ? ಆಶೀಶ್ ವಿದ್ಯಾರ್ಥಿ, ಆಮೇಲೆ ಶರದ್ ಲೋಹಿತ್ ಎಲ್ಲಾ ಹೊಸವ್ರು ಹಾಕೊಂಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಮಾಡಿರೋಂತ ರಜಿತ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ವಿನಯ್ ಗೌಡ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ವರ್ಗು ವಿನಯ್ ಗೌಡ ಅವರು ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಚೆನ್ನಾಗಿದೆ ಸರ್, ಇಷ್ಟ ಆಯ್ತು. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಸಿನಿ ಪ್ರಭುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಕನ್ನಡ ಸಿನಿಮಾ ಬಂದು ನೋಡಿ ಬೆಳೆಸಿ ಉಳಿಸಿ, ಚೆನ್ನಾಗಿ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಸರ್. ನಮಸ್ತೆ. ರಾಮ್ ಅಂತ, ಹುಲಿ ರಾಮ್ ಅಂತ. ನಮ್ದು ಡಿ ಬಾಸ್ ಒಬ್ರು ಇದ್ದಿದ್ರೆ ಪ್ರಮೋಷನ್ ಇನ್ನೂ ಸೂಪರ್ ಆಗಿರೋದು. ವಿನೋದ್ ಪ್ರಭಾಕರ್ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಇನ್ನೂ ಸ್ವಲ್ಪ ಸ್ಟೈಲಿಶ್ ಆಗಿ ತೋರಿಸಬಹುದಾಗಿತ್ತು. ಆ ಬಾಡಿ ಕಟ್ಸ್ ಸ್ವಲ್ಪ ಇನ್ನು ಜಿಮ್ ಅಲ್ಲಿ ಸ್ವಲ್ಪ ಇನ್ನು ವರ್ಕೌಟ್ ಮಾಡಿದಿದ್ರೆ. ಮೂವಿ ಬಗ್ಗೆ ಏನು ಮಾತಾಡಂಗಿಲ್ಲ. ಚೈತನ್ಯ ಅವರು ಸಖತ್ತಾಗಿ ತೋರಿಸಿದ್ದಾರೆ, ಸೂಪರ್ ಆಗಿ ತೋರಿಸಿದ್ದಾರೆ ಸರ್. ಹೇಳ್ಬೇಕು ಅಂದ್ರೆ ಐ ಲವ್ ಯು ಟೈಗರ್. ನನ್ನ ಹೆಸರು ಹುಲಿ ರಾಮ್ ಅಂತ. ರಾಮ್ ರೆಬಲ್ ರಾಮ್, ಹಿರಿಮಗ ದಿ ರೆಬಲ್. ನನ್ನ ಆಟೋ ಅಲ್ಲೇ ಇದೆ, ಬನ್ನಿ. ಮತ್ತೆ ಸರ್ ಹಂಗೆ ಮಾತಾಡ್ಕೊಂತ ಹೋಗೋಣ ಸರ್. ನಿಮ್ಗೆ ಈ ಸಿನಿಮಾದಲ್ಲಿ ತುಂಬಾ ಮನ ಮುಟ್ಟಿದ ದೃಶ್ಯ ಯಾವ್ದು ಸರ್? ದೃಶ್ಯ ಅಂದ್ರೆ ಇವರು ಸಕಲೇಶ್ಪುರದಲ್ಲಿ ಒಂದು ಸೀನ್ ಬರುತ್ತೆ, ನುಗ್ಗು ಹೊಡಿತೀನಿ ಬಾರೋ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಾರೆ ವಿನೋದ್ ಪ್ರಭಾಕರ್. ಸೂಪರ್ ಸೈಕ್ ಆಕ್ಟಿಂಗ್. ನಮ್ ಬಾಸ್ ನ ಮೀಟ್ ಮಾಡ್ಬೇಕು ಅಂತ ಕರ್ಕೊಂಡು ಹೋಗ್ಬೇಕು, ಆಟೋದಲ್ಲಿ ಕುಂಡ್ರಿಸ್ಬೇಕು ಅಂತ. ಹಿರಿಮಗ ದಿ ರೆಬಲ್. ನಾನ್ ಡಿ ಬಾಸ್, ನಾನು ಒಬ್ನೇ ಮಗ ಆದ್ರೂ ಹಿರಿಮಗ. ನಾನು ಒಬ್ನೇ ಮಗ ಆದ್ರೂ ಹಿರಿಮಗನೇ ಅಲ್ವಾ? ಸೂಪರ್ ಅಣ್ಣ. ಗಾಯತ್ರಿಲಿ ಹಾಕಿದ್ದಾರೆ ತುಮಕೂರಲ್ಲಿ. ಮಸ್ತ್ ಮೂವಿ. ಹೇಳ್ಬೇಕು ಅಂದ್ರೆ ಟೈಸನ್ ನೋಡಿದೆ. ಟೈಸನ್ ಅದ್ರಲ್ಲೂ ಬೆಂಕಿ ಆಕ್ಟಿಂಗು, ಮಹಾದೇವದಲ್ಲೂ ಬೆಂಕಿ ಆಕ್ಟಿಂಗು. ಪ್ರಭಾಕರ್ ಬರ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ಮೂವಿ ಇನ್ನ ಅಪ್ಡೇಟ್ ಆಗಿ ಬರ್ತಾ ಇರ್ತಾವಿನ್ನ, ಸೂಪರ್ ಆಗಿ ಬರ್ತಾ ಇರ್ತಾವಿನ್ನ. ಈಗ ನೆಕ್ಸ್ಟ್ ನೆಲ್ಸನ್ ಇರ್ಬೋದು ಅವ್ರದ್ದು, ನೆಲ್ಸನ್ ಮೂವಿ ಬರ್ಬೋದು ಅವ್ರದ್ದು. ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದಾರೆ.
ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಜವಳಿ ಕೊಟ್ರೇಶ್. ಜವಳಿ ಕೊಟ್ರೇಶ್. ನಿಮ್ ಯೂಟ್ಯೂಬ್ ಅಲ್ಲಿ ನೋಡಿ ಕನ್ನಡ ಸಿನಿ ದುನಿಯಾ. ಸಿನಿ ದುನಿಯಾ. ನಾನ್ ಫಸ್ಟ್ ಟೈಮ್ ಇದು ಯೂಟ್ಯೂಬ್ ಅಲ್ಲಿ ನಿಮ್ಮ ಹತ್ರ ಈ ತರ ರಿವ್ಯೂ ಕೊಡ್ತಾ ಇರೋದು. ಜನ ಇಲ್ಲ ಅಂತಲ್ಲ, ಜನ ಬರ್ತಾರೆ. ನಮ್ಮ ಡಿ ಬಾಸ್ ಕರಿಯ ಮೂವಿ ಬಂದಾಗ್ಲೂ ಹಿಂಗೇನೆ ಸ್ವಲ್ಪ ದಿನ ಹಿಂಗೆ 1 ವಾರ 2 ವಾರ ಹಿಂಗೆ ಹೋಗಿದ್ದು. ಮೂವಿ ಮಾತ್ರ ಸೂಪರ್ ಆಗಿದೆ ಸರ್. ಅಲ್ಟಿಮೇಟ್ ಕನ್ನಡ ಜನತೆಗೆ ಇನ್ನೇನಿಲ್ಲ. ನಮ್ ಟಾಕ್ಸಿಕ್ ಬರುತ್ತೆ, KGF ಬರುತ್ತೆ, KGF 3 ಬರುತ್ತೆ, ರಾಮಾಯಣ ಬರುತ್ತೆ, ಎಲ್ಲಾವ್ದು ಬರುತ್ತೆ. ಎಲ್ಲಾವ್ದು ನೋಡೋಣ. ಈಗ ದುರಂಧರ್ ಹೆಂಗ್ ನೋಡಿದ್ರು ಬಂದಿ ಅದೇ ತರ ನೋಡೋಣ. ದುರಂಧರ್ ಸೂಪರ್ ಮೂವಿ, ಸೂಪರ್ ಮೂವಿ. ಅದು ನಮ್ ಇಂಡಿಯನ್ ಮೂವಿ. ಎಲ್ಲಾವ್ದು ಚೆನ್ನಾಗಿರುತ್ತೆ. ಎಲ್ಲಾವ್ದು ನೋಡೋಣ, ಎಲ್ಲಾವ್ದು ಇದ್ ಮಾಡಿ. ಕನ್ನಡ ಪ್ರೇಕ್ಷಕರು ಕನ್ನಡನ ಬೆಳೆಸೋಣ. ಹೌದು ಸರ್. ಇನ್ನೊಂದೇನ್ ಗೊತ್ತಾ, ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ಯಾರು ಬಂದು ನೋಡ್ತಾ ಇಲ್ಲ. ಯಾಕೆ? ನಮ್ ಬಾಸ್ ಆಚೆ ಇದಾರೆ, ಒಳಗಿದಾರೆ. ಆಚೆ ಇದ್ರೆ ಇನ್ನ ಬೇರೆ ತರಾನೇ ಬರೋರು. ಇವ್ರಿಗೆ ಮೇನ್ ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ, ನಮ್ ಬಾಸ್ ಬಂದ್ ಇನ್ನೂ ಒಂದ್ ಪ್ರಮೋಷನ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಥಿಯೇಟರ್ ಇನ್ನೂ ಏನೇನಾಗಿರೋದು ಧ್ವಂಸ. ಗಾಯತ್ರಿ ಇದೇ ಸಾರಥಿಲ್ ನೋಡಿದಾಗ ಶ್ರೀರೇಟ್ ಟಕೀಸ್ ಅದು ಯಾವ್ದು ಫಿಲಮ್ ಹಾಕಿರ್ಲಿಲ್ಲ. ಕ್ಯಾಸಂದ್ರದಲ್ಲಿ ಒಂದು ಶ್ರೀರೇಟ್ ಟಕೀಸ್ ಮುಚ್ಚೋಗ್ಬಿಟ್ಟಿದೆ. ಅದ್ರಲ್ಲೇ ಫುಲ್ ಟಿಕೆಟ್ ಫುಲ್ ಸೋಲ್ಡ್ ಔಟ್. ಇದ್ರಲ್ಲಿ ಬಂದ್ಬಿಟ್ಟು 3 ಶೋ ನೋಡ್ಕೊಂಡು ಹೋಗಿದ್ದು ಅವಾಗ. ಗಾಯತ್ರಿಲಿ, ಮಾರುತಿಲಾಗ್ಲಿ, ಗಾಯತ್ರಿಲಾಗ್ಲಿ. ಆಮೇಲೆ ಇನ್ನೊಂದು ನಮ್ ತುಮಕೂರಲ್ಲಿ ಪ್ರಶಾಂತ, ಅದು ಮುಚ್ಚೋಯ್ತು. ಕೃಷ್ಣ ಒಂದು ಹೊರಟೋಯ್ತು. ನಮ್ ಥಿಯೇಟರ್ ಗಳಿಗೆ ಏನಿಲ್ಲ ಸರ್. ಫಿಲಂ ಬಂದ್ರೆ ಪಾಪ ಅವರು ಎಷ್ಟೆಷ್ಟು ಕೋಟಿ ಹಾಕಿ ಮಾಡಿರ್ತಾರ. ನಾವು ನೋಡಿ ದುಡ್ಮೆ ಬಿಟ್ಟು ಬಂದಿರ್ತೀವಿ ಒಂದ್ ಫಿಲಂ ನೋಡೋಣ ಅಂತ ಅನ್ಬಿಟ್ಟು. ಅಂದ್ರೆ ಲಾಸ್ ಮಾಡ್ಕೊಂಡ್ ಬಂದಿರಲ್ಲ, ಏನೋ ಒಂದ್ ಮಾಡ್ಕೊಂಡು ದುಡ್ಮೆ. ನಮ್ಗೂ ಅದು ನೋಡೋಣ ಅಭಿಮಾನ. ನಮ್ ಪ್ರಭಾಕರ್ ಅಂದ್ರೆ ಅವಾಗಿಂದ ನಾವು ವಿಷ್ಣು ಸರ್ ಅಭಿಮಾನಿ, ಶಂಕರಣ್ಣ ಅಭಿಮಾನಿ. ನಮ್ ದರ್ಶನ್ ಸರ್ ಅಂದ್ರೆ ಸಿಕ್ಕಾಪಟ್ಟ ಇನ್ನು. ಸರ್ ಈಗ ನೋಡಿ, ನೀವು ರಾಘವೇಂದ್ರ ಸ್ವಾಮಿ ಭಕ್ತರು ಅನ್ಸುತ್ತೆ. ನೋಡಿ, ರಾಘವೇಂದ್ರ ಸ್ವಾಮಿ, ನಮ್ಮ ರಾಮದೇವ್ರು, ಮಂದೇವ್ರು ನೋಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ನೀವು ನಮ್ಮ ವಿನೋದ್ ಪ್ರಭಾಕರ್ ಅವರಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀರಾ. ಆಲ್ ದಿ ಬೆಸ್ಟ್. ಬಲರಾಮ ಆಲ್ವೇಸ್ ಹುಲಿರಾಮ. ಆಲ್ ದಿ ಬೆಸ್ಟ್ ಬಲರಾಮ. ಸೂಪರ್ ಆಗಿದೆ. ಕರ್ನಾಟಕ ಜನತೆಗಳು ಆಲ್ ದಿ ಬೆಸ್ಟ್ ಆಗಿ ಹೇಳ್ತಾ ಇದೀನಿ. ಧನ್ಯವಾದಗಳು ಕೊಡ್ತೀನಿ. ಎಲ್ಲಾರು ತುಂಬಾ ಹೌಸ್ಫುಲ್ ಆಗಿ ಥಿಯೇಟರ್ ಬಂದು ನೋಡ್ಕೊಂಡು ಹೋಗಿ. ನಮ್ ದರ್ಶನ್ ಫ್ಯಾನ್ಸ್ ಆಗ್ಲಿ, ನಮ್ ಡಿ ಬಾಸ್ ಅಭಿಮಾನಿಗಳಾಗ್ಲಿ, ಹಿರಿಮಗ ದಿ ರೆಬಲ್ ಒಂದೇ ಕೇಳ್ಕೊಳೋದು, ಬಂದು ಎಲ್ಲಾರು ನೋಡಿ ಸರ್. ಸರ್, ವಿನಯ್ ಮತ್ತೆ ರಜತ್ ಅವ್ರ ಆಕ್ಟಿಂಗ್ ಹೆಂಗಿದೆ? ರಜತ್ ಮಾತ್ರ ಬೆಂಕಿ ಆಕ್ಟಿಂಗ್ ಮಾಡಿದಾರೆ. ರಜತ್ ವಿನಯ್ ಗಡ್ಡ ಬಿಟ್ಕೊಂಡಿರೋದು. ವಿನಯ್ ರಜತ್ ಬಂದು ಹೊರಟಾಗ್ಬಿಡ್ತಾರೆ. ಅವ್ರದ್ದು ಸೈಕ್ ಆಗಿದೆ. ಒಂದು ಫೈಟ್ ಸೀನ್ ಅಲ್ಲಿ ಬರ್ತಾರೆ, ಬಂದ್ ಹಂಗೆ ಹೊರಟಾಗ್ಬಿಡ್ತಾರೆ. ವಿನಯ್ ಅವ್ರದ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ವರ್ಗು ಇರ್ತಾರೆ. ನಾನು ವಿನಯ್ನ ಹೊಡಿತಾರೆ ಅಂತ ನೋಡ್ತಾನೆ ಇದ್ದೀನಿ. ಬಲರಾಮನ ನಮ್ಮ ಪ್ರಭಾಕರ್ ಹೋಗಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಾದ್ರೂ ಅಟ್ಯಾಕ್ ಮಾಡಿ ಅವ್ರನ್ನ ಅಟ್ಟಾಡ್ಸ ಲೆಕ್ಕಾಚಾರಕ್ಕಾದ್ರೂ ಹೊಡಿತಾರೆ ಅಂತ ನೋಡ್ತಾ ಇದ್ದೆ ನಾನು. ಅದು ಆತರ ಆಗ್ಲಿಲ್ಲ. ಪಾಪ ಅವ್ರನ್ನೇ ಅವನು ನಮ್ ಡ್ರ್ಯಾಗನ್ ಮಂಜುನ್ ಹೊಡಿತಾರಲ್ಲ, ಅವ್ನ ಮಗನೇ ಬಂದ್ಬಿಟ್ಟು ಲಾಸ್ಟಿಗೆ ಇದ್ ಮಾಡಿದಾಗ ಅದು ಅನ್ಕೊಂಡಿದ್ದೆ ನಾನು, ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಇವ್ರಿವ್ರೇ ಅಂದ್ರೆ ನ್ಯೂಸ್ ಅಲ್ಲೆಲ್ಲ ಬಂದಿತ್ತಲ್ಲ. ಬಲರಾಮನ್ ಅಂದ್ರೆ ಜಯರಾಜದ್ದು ಕೊತ್ವಾಲ್ದ ಟೈಮ್ ಅಲ್ಲಿ ನಾವು ಅಷ್ಟು ತಿಳ್ಕೊಂಡಿರ್ಲಿಲ್ಲ. ಮೂವಿಲ್ ಮಾತ್ರ ಚೈತನ್ಯ ಡೈರೆಕ್ಷನ್ ಮಾತ್ರ ಪ್ರಶಾಂತ್ ನೀಲ್ಗಿನ್ನ ಅಲ್ಲ, ಅವ್ರ ಮೀರಕ್ ಆಗಲ್ಲ. ಅವ್ರ ಪಕ್ಕಕ್ಕೆ ಹೋಗಿದ್ದಾರೆ. ಆ ದಿನಗಳು ನೋಡಿದ್ರಲ್ಲ, ಆ ದಿನಗಳು ಅಲ್ಲ, ಆ ದಿನಗಳು ಚೈತನ್ಯ ಮಾಡಿರೋದು. ಮಸ್ತ್ ಮಾತ್ರ. ಯಾಕಂದ್ರೆ ನಾವು ಅವಾಗ ಡೈರೆಕ್ಟರ್ ಯಾರು ಅಂತ ನೋಡ್ತಿರ್ಲಿಲ್ಲ. ಮೂವಿ ಯಾರು ಅಂತ, ಮೂವಿ ಯಾರು ಒಬ್ಬ ಹೀರೋ ಆತರ ಹೊಸ ಹೀರೋ ಚೈತನ್ಯ. ಇದ್ರಲ್ಲಿ ಚೈತನ್ಯ ಅವ್ರು ಮಾತ್ರ ಡೈರೆಕ್ಷನ್ ಮಾತ್ರ ಬೆಂಕಿ ಸರ್. ಸೂಪರ್ ಆಗಿ ತೋರಿಸಿದಾರೆ. ಆದ್ರೂ ಒಂದ್ ಲೆಕ್ಕಾಚಾರದಲ್ಲಿ ಇನ್ನೂ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿ, ಅವ್ರಿಗೆ ಡೈರೆಕ್ಷನ್ ಗೊತ್ತಿರುತ್ತೆ, ಅವ್ರಿಗೆ ಯಾವ ತರ ಬೇಕು ಅದೇ ತರ ತೋರಿಸ್ಬೇಕು. ಆಗಿನ ಬಲರಾಮ ಹೇಗಿದ್ದ, ಈಗ ಬಲರಾಮ ಅಂದ್ಬಿಟ್ಟೆ ಬಿಗ್ಯಾಗಿ ಬಾಡಿ ಮಾಡ್ಕೊಂಡಿರೋನು ಬಲರಾಮ ಅಂತ ತೋರ್ಸೋದಲ್ಲ. ಮೂವಿಗೆ ಏನ್ ಬೇಕು ಆತರ ತೋರಿಸಿದಾರೆ ಸರ್. ಸೂಪರ್ ಆಗಿ ಮಾಡಿದ್ದಾರೆ. ಜೈ ಡಿ ಬಾಸ್. ನಮ್ ಡಿ ಬಾಸ್ ಫ್ಯಾನ್ಸ್ ಗಳಾಗ್ಲಿ, ನಮ್ಮ ಆಟೋ ಅಭಿಮಾನಿಗಳಾಗ್ಲಿ, ನಮ್ದು ಹಿರೇಹಳ್ಳಿ ಹತ್ರ ಕೋಳಿಹಳ್ಳಿ ಅಂತ ಅನ್ಬಿಟ್ಟು, ಕೋಳಿಹಳ್ಳಿ ಅನ್ಬಿಟ್ಟು ನಮ್ಮ ಆಟೋ ಅಭಿಮಾನಿಗಳಿಗೆ ಹೇಳ್ತೀನಿ. ನಮ್ ಡಿ ಬಾಸ್ ಅಭಿಮಾನಿಗಳಿಗೆ ಹಿರೇಹಳ್ಳಿ, ಪಂಡಿತ್ನಹಳ್ಳಿ, ಮಂಚ್ಕಲ್ ಕೊಪ್ಪೆ ಎಲ್ಲಾ ಹುಡುಗರು ಬಂದಿ, ದೇವಸ್ಪೇಟೆ, ಇಡೀ ನಮ್ ಕರ್ನಾಟಕ ಡಿಸ್ಟಿಕ್, ನಮ್ಮ ಎಲ್ಲಾ ನಮ್ ತುಮಕೂರು ಅಭಿಮಾನಿಗಳು ಎಲ್ಲಾರು ಬಂದ್ ನೋಡಪ್ಪ. ಎಲ್ಲಾರು ನೋಡ್ರಿ. ನಮ್ಮ ಪ್ರಭಾಕರ್ ಮಗನ್ನ ಬೆಳೆಸಿ ಆದಷ್ಟು ಬೇಗ ನಮ್ ಬಾಸ್ ಬಂದ್ಬಿಟ್ಟಿದ್ರೆ ಸರ್. ನಮ್ ಬಾಸ್ ಇದ್ದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಇನ್ನೂ ಸೂಪರ್. ಪ್ರಮೋಷನ್ ಇನ್ನೂ ಸೂಪರ್ ಆಗಿರೋದು. ಏನಣ್ಣ ಬರ್ತಾರೆ. ನಮ್ ಬಾಸ್ ಇದ್ದಿದ್ರೆ ಅವ್ರು ಪಾಪ ಬರ್ತಾರೆ. ಕಾಟರಾಗ್ ಬಂದಾಗ್ಲೇನು, ನಾವು ಸಾರಥಿಗ್ ಬಂದಾಗ್ಲೇ ಆಗ್ಲಿ, ನಮ್ ಬಾಸ್ ಯಾವ್ದೇ ಮೂವಿ ಅವ್ರು ಸುಮ್ನೆ ಏನಿಲ್ಲ ಸರ್. ನಿನ್ನ ಒಂದ್ ಡ್ಯಾನ್ಸ್ ಬೇಡ ಏನ್ ಬೇಡ, ಸುಮ್ನೆ ನಿಂತ್ಕೊಂಡ್ರೆ ಸಾಕು. ಅವ್ರು ನಿಂತ್ಕೊಂಡ್ರೆ ಸಾಕು. ವಿಜುವಲ್ ಬಿದ್ದೇ ಬೀಳುತ್ತೆ. ಪ್ರೊಡ್ಯೂಸರ್ಗೂ ಯಾವ್ದು ಲಾಸ್ ಇಲ್ಲ, ಡೈರೆಕ್ಷನ್ಗೂ ಒಬ್ಬ ನಮಗೂ ಆಸೆ ಇದೆ. ಟೋಟಲಿ ಇಂಡಸ್ಟ್ರಿಗೆ ಲಾಸ್ ಇಲ್ಲ. ಈಗ ಒಬ್ಬೊಬ್ರು ರೀಲ್ಸ್ ಮಾಡ್ತಾರೆ, ಎಂತೆಂತ ಕಾಂಜಿ ಪಿಂಜಿಗೆ ಲ್ಯಾಕ್ ಗಟ್ಲೆ ಲೈಕ್ಸ್ ಹೋಗಿರ್ತವೆ. ನನ್ ಮೊಬೈಲ್ ಅಲ್ಲಿ 150 ರೀಲ್ಸ್ ಮಾಡಿದೀನಿ, 16-15 ಲೈಕ್ಸ್. ಏನ್ ಮಾಡೋಣ ಸರ್, ಪ್ರಯತ್ನ ಏನ್ ಮಾಡೋಣ, ಮಾಡ್ತಾ ಇರೋಣ. ಒಂದ್ ನಿಮಿಷ ತಗೋಣ. ಅವ್ರು ನೋಡಿ, ಈ ಹುಡುಗರು ನೋಡಿ, ಮಂಡ್ಯ ತಂಗಿಗಾಗಿ ದರ್ಶನ್, ಅಯ್ಯ, ಅರ್ಜುನ್ ಅವ್ರದ್ದು ಕಾಣಿಸಲ್ಲ.
ನಮ್ ಬಾಸ್ ಅಭಿಮಾನಿ ಇವ್ರು ಮಂಡ್ಯ ತಂಗಿಗಾಗಿ ದರ್ಶನ್ ಅಯ್ಯ ಅರ್ಜುನ್ ಎಲ್ಲಾ ಹಾಕ್ಸ್ಕೊಂಡಿದ್ದಾರೆ. ಇಂದ್ರ ಹೆಂಗೆ ಸ್ವಲ್ಪ ಸ್ಟೈಲ್ ಆಗಿರು, ಯಾಕೆ ಹಿಂಗೆ ಎಣ್ಣೆ ಹೊಡಿ ತಿನ್ಕೊಂಡು ಉಣ್ಕೊಂಡಿರು, ಯಾರು ಬೇಡ ಅಂದ್ರು. ಹಾಗೆ ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿರ, ತುಂಬಾ ಧನ್ಯವಾದಗಳು. ಜೈ ಕರ್ನಾಟಕ ಮತ್ತೆ ಹಿರಿಮಗ ದಿ ರೆಬಲ್, ಜೈ ಡಿವಾಸ್. ವಿನೋದ್ ಪ್ರಭಾಕರ್ ಮೂವಿ ಎಲ್ಲಾರು ಬಂದ್ ನೋಡಿ. ಥ್ಯಾಂಕ್ ಯು ಸರ್. ನೋಡಿರಲ್ವಾ ಎಂತ ಒಳ್ಳೆ ಮಾತಾಡಿದ್ರು. ಯಾಕಂದ್ರೆ ಇತ್ತೀಚೆಗೆ ಪ್ರಭಾಕರ್ ಮಗ ಸಿಂಹದ ಹುಲಿ, ಅದು ಟೈಗರ್ ಹುಲಿ. ಅವನ್ ಬರ್ಬೇಕು, ಮುಂದ್ ಬರ್ಬೇಕನು. ಅವನಿಲ್ಲ ಅಂದ್ರೆ ಇಡೀ ಕರ್ನಾಟಕನೇ ಇರಲ್ಲ. ಪ್ರಭಾಕರ್ ದರ್ಶನ್ ಚೆನ್ನಾಗಿ, ದರ್ಶನ್ ಪ್ರಭಾಕರ್ ಮಗ, ಆಮೇಲೆ ದುನಿಯಾ ವಿಜಯ್ 3 ಜನ ಬರ್ಬೇಕು ನಮ್ಗೆ. ಯಾರು ಬರ್ಬಾರ್ದು. ಕನ್ನಡ ಸಿನಿಮಾ ಬೆಳೆಸ್ಬೇಕು. ಕನ್ನಡ ಬೆಳೆಸಿದ್ರೆ ಅಂಬರೀಷ್, ವಿಷ್ಣುವರ್ಧನ್, ಶಂಕರ್ ನಾಗು, ಆಮೇಲೆ ರಾಜ್ಕುಮಾರ್ ಎಲ್ಲ ಬೆಳೆಸಿದ ಅವರು. ಹೆಂಗಿತ್ತಣ್ಣ ಸಿನಿಮಾ? ಈಗ ಹೋಗಿರೋದು, ಈಗ ಹೋಗ್ಬೇಕು. ಅಣ್ಣ ಇನ್ನ ಸಿನಿಮಾಗೆ ಹೋಗಿಲ್ಲ, ಅವಾಗ್ಲೇ ಈ ತರ ರಿವ್ಯೂ ಕೊಡ್ತಾರ ಅಂದ್ರೆ ಇನ್ನ ಸಿನಿಮಾಗೆ ಹೋಗೋದ್ಮೇಲೆ ಇನ್ ಯಾವ ರೀತಿ ಕೊಡ್ಬೋದಣ್ಣ ನೀನು? ನಾವ ಟೈಗರ್ ಪ್ರಭಾಕರ್ ಮಗ ಮೇಲೆ ನಿಮ್ದು ಅಣ್ಣವ್ರಂತೂ ಫುಲ್ ರಚಿಗಿದ್ದಾರೆ. ಇನ್ನೇನ ಥಿಯೇಟರ್ ಒಳಗಡೆ ಹೋಗಿ ಫುಲ್ ಇವರೇ ಟೈಗರ್ ಆಗ್ಬೋದು ನೋಡಿ. ಇವಳು ಗುರು ನೋಡಿ, ಮಂಡ್ಯ ತಂಗಿಗಾಗಿ ದರ್ಶನ್ ಅಯ್ಯ ಅರ್ಜುನ್ ಅವ್ರದ್ದು ಕಾಣಿಸಲ್ಲ. ನಮ್ ಬಾಸ್ ಅಭಿಮಾನಿ ಇವ್ರು ಮಂಡ್ಯ ತಂಗಿಗಾಗಿ ದರ್ಶನ್ ಅಯ್ಯ ಅರ್ಜುನ್ ಎಲ್ಲಾ ಹಾಕ್ಸ್ಕೊಂಡಿದ್ದಾರೆ. ಇಂದ್ರ ಹೆಂಗೆ ಸ್ವಲ್ಪ ಸ್ಟೈಲ್ ಆಗಿರು, ಯಾಕೆ ಹಿಂಗೆ? ನನ್ನ ಮೊಬೈಲ್ ಅಲ್ಲಿ 150 ರೀಲ್ಸ್ ಮಾಡಿದೀನಿ, 16-15 ಲೈಕ್ಸ್. ಏನ್ ಮಾಡೋಣ ಸರ್, ಏನ್ ಮಾಡೋಣ, ಮಾಡ್ತಾ ಇರೋಣ. ನಮ್ ದರ್ಶನ್ ಫ್ಯಾನ್ಸ್ ಆಗ್ಲಿ, ನಮ್ ಡಿ ಬಾಸ್ ಅಭಿಮಾನಿಗಳಾಗ್ಲಿ, ಹಿರಿಮಗ ದಿ ರೆಬಲ್ ಒಂದೇ ಕೇಳ್ಕೊಳೋದು, ಬಂದ್ ಎಲ್ಲಾರು ನೋಡಿ ಸರ್ ಪ್ಲೀಸ್. ಕನ್ನಡ ಬೆಳೆಸೋಣ, ಕನ್ನಡ ಉಳಿಸೋಣ. ಜೈ ಕರ್ನಾಟಕ ಮಾತೆ. ಸರ್ ಹೇಗಿತ್ತು ಸಿನಿಮಾ? ಚೆನ್ನಾಗಿದ್ಯಾ? ನೋಡ್ಬೋದಾ ಸರ್? ಹೇಗಿತ್ತು ಸಿನಿಮಾ? ಚೆನ್ನಾಗಿದ್ಯಾ? ಇಷ್ಟೊತ್ತಿಗೆ ಕೇಳಿದ್ರಲ್ವಾ, ಎಲ್ಲರಿಗೂ ಈ ಸಿನಿಮಾ ಮನ ಮುಟ್ಟಿದೆ. ಒಬ್ಬ ಅಂಡರ್ ವರ್ಲ್ಡ್ ರೌಡಿ ಅಂದ್ರೆ ಹೇಗೆ, ಅವನಲ್ಲೂ ಒಳ್ಳೆ ಗುಣ ಇರುತ್ತೆ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ KM ಚೈತನ್ಯ ಅವರು ತುಂಬಾ ಚೆನ್ನಾಗಿ ತೋರಿಸಿದಾರಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನೀವು ಕೂಡ ಬನ್ನಿ, ಬಲರಾಮನ ದಿನಗಳು ಸಿನಿಮಾ ನೋಡಿ, ಹಾಗೆ ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ. ಜೈ ಕರ್ನಾಟಕ. ಧನ್ಯವಾದಗಳು.